ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗಾಯ್ಸ್, ಏನಪ್ಪ ಅಂತಂದರೆ, ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಹೌದು, ಇವಾಗಂತೂ ನವರಾತ್ರಿ ಅನ್ನೋದು ತುಂಬಾ ವಿಶೇಷವಾಗಿ ಹಲವಾರು ರೀತಿ ಪೂಜೆಗಳನ್ನ ಮಾಡ್ತಾ ಇರ್ತಾರೆ. ಆದರೂ ನಮ್ಮ ಮೈಸೂರಲ್ಲಂತೂ ಕೇಳಬೇಕಾ, ಎಷ್ಟು ಚೆನ್ನಾಗಿ ಪೂಜೆಗಳನ್ನ ಮಾಡ್ತಾ ಇರ್ತಾರೆ ಅಲ್ವಾ. ಅಂದರೆ ದಸರಾ ಅಂದರೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ದಸರಾ ಅಂದರೆ ನಮ್ಮ ಮೈಸೂರಲ್ಲಿ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡುವಂಥ ಹಬ್ಬ ಅಲ್ವಾ. ಸೊ ಹಾಗಾಗಿ ನವರಾತ್ರಿ 4ನೇ ದಿನ, ಸರಿನಾ. ಸೊ ಈ 4ನೇ ದಿನದಲ್ಲಿ, ನವರಾತ್ರಿ 4ನೇ ದಿನದಲ್ಲಿ ನಮ್ಮ ದುರ್ಗಾದೇವಿಯು ಹಲವಾರು ಅವತಾರಗಳು, ಅಂದರೆ 9 ಅವತಾರಗಳನ್ನ ಎತ್ತು ಭೂಮಿಗೆ ಬರ್ತಾಳೆ ಅಲ್ವಾ. ಆ 9 ಅವತಾರದಲ್ಲಿ ಲಕ್ಷ್ಮಣ ದೇವಿ ಅನ್ನೋ ರೂಪದಲ್ಲಿ ಕಾಣಿಸೋದ್ರಿಂದ ನಾನು ಒಂದು ಚಿಕ್ಕದೊಂದು ನಿಮಗೆ ಪರಿಹಾರನ ಹೇಳ್ತೀನಿ, ಆಯಿತಾ. ಅದನ್ನು ನೀವು ಮಾಡೋದ್ರಿಂದ ಗಾಯ್ಸ್ ನಿಜವಾಗ್ಲೂ ನಿಮ್ಮ ಮನೇಲಿರುವಂಥ ದರಿದ್ರ ಅನ್ನೋದು ಕಮ್ಮಿ ಆಗುತ್ತೆ. ಹಾಗೇನೆ ಗಾಯ್ಸ್, ಏನಪ್ಪಾ ಅಂತಂದರೆ, ಕೂಷ್ಮಾಂಡ ದೇವಿಯು ನಮ್ಮ ಜಗತ್ತಿಗೆ ಬೆಳಕನ್ನು ನೀಡುವಂಥ ತಾಯಿ, ಆಯಿತಾ. ಹಾಗೆಯೇ ನಮ್ಮ ಬಾಳಿಗೆ, ಕತ್ತಲೆ ಇರುವಂಥವರ ಬಾಳಿಗೆ ಬೆಳಕನ್ನು ನೀಡುವಂಥ ತಾಯಿ. ಹಾಗೆಯೇ ತುಂಬಾ ಈಗ ಹೆಲ್ತ್ ಇಶ್ಯೂಸ್ ಎಲ್ಲ ಇರುತ್ತೆ ಅಲ್ವಾ, ಆರೋಗ್ಯದ ಸಮಸ್ಯೆ ಇರುತ್ತೆ. ಅವರೆಲ್ಲರಿಗೂ ಕೂಡ ಒಂದು ಆರೋಗ್ಯನ ಪ್ರಾಪ್ತಿ ಮಾಡುವಂಥ ದೇವಿ. ಹಾಗೆಯೇ ಅದ್ರ ಜೊತೆಗೆ ಗಾಯ್ಸ್, ಒಂದು ಹಣದ ಸಮಸ್ಯೆ ಆಗಿರಬಹುದು, ಒಂದು ಸಂಪತ್ತಿನ ವೃದ್ಧಿ ಆಗಿರಬಹುದು, ಇದೆಲ್ಲದೂ ಇದು ಮಾಡುವಂಥದ್ದು ಕೂಷ್ಮಾಂಡ ದೇವಿದು, ಸರಿನಾ. ಸೊ ಹಾಗಾಗಿ ಆ ದೇವ್ರನ್ನ ನೀವು ಪ್ರೇಯರ್ ಮಾಡಿದಷ್ಟು ನಿಜವಾಗ್ಲೂ ನಾಳೆ ನಿಜವಾಗ್ಲೂ ನಿಮಗೆ ಒಂದು ಆರೋಗ್ಯ ವೃದ್ಧಿ ಆಗುತ್ತೆ, ಹಾಗೆಯೇ ಸಂಪತ್ತು ವೃದ್ಧಿ ಆಗುತ್ತೆ, ಹಣಕಾಸಿನ ಸಮಸ್ಯೆ ದೂರ ಆಗುತ್ತೆ. ಸೊ ಹಾಗಾಗಿ ನಾನು ಒಂದು ಚಿಕ್ಕ ಕೆಲಸ ಹೇಳ್ತೀನಿ, ನೀವು ಅದಕ್ಕೇನು ದುಡ್ಡು ಖರ್ಚು ಮಾಡಿ ಮಾಡುವಂಥ ಕೆಲಸ ಅಂತೂ ಅಲ್ಲ. ಇದೊಂದು ಚಿಕ್ಕ ಕೆಲಸ ನೀವು ಮಾಡಿದ್ರೆ ನಿಜವಾಗ್ಲೂ ದೇವರು ನಿಮಗೆ ಒಳ್ಳೆ ಒಳಿತಾಳೆ ತಾಯಿ, ಓಕೆನಾ. ಸೊ ನೋಡೋಣ ಬನ್ನಿ, ಅದು ಯಾವ ಪರಿಹಾರ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ, ಹಾಗೆಯೇ ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಏನಪ್ಪ ಅಂತ ಅಂದರೆ, ಲಕ್ಷ್ಮೀ ದೇವಿಯು, ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ ನಿಮಗೆ, ಲಕ್ಷ್ಮೀ ದೇವಿಯು ವೈಕುಂಠನ ತೊರೆದು ಅಲ್ಲಿಂದ ಭೂಮಿಗೆ ಬಂದು, ಅಂದರೆ ಈ 9 ದಿನಗಳಲ್ಲಿ ವೈಕುಂಠ ಬಿಟ್ಟು ನಮ್ಮ ಭೂಮಿಗೆ ಬಂದು ನಾವು ಮಾಡುವಂಥ ಪೂಜೆಗಳೆಲ್ಲನೂ ನೋಡಿಕೊಂಡು, ಹಾಗೆಯೇ ನಾವು ಮಾಡುವಂಥ ನೈವೇದ್ಯಕ್ಕೆ, ಅಂದರೆ ತಿಂಡಿ ಎಲ್ಲ ಮಾಡ್ತೀವಲ್ಲ, ಅದನ್ನೆಲ್ಲ ತಿನ್ಕೊಂಡು ಭಕ್ತರಿಗೆ ಒಂದು ಆಶೀರ್ವಾದನ ಮಾಡಿ ಹೋಗ್ತಾಳೆ ಅಂತ ಹೇಳ್ತಾರೆ ಅಲ್ವಾ. ಈ ಟೈಮಲ್ಲಿ ದೇವಿ ಬಂದು ಭೂಮಿ ಮೇಲೆ ನಮ್ಮಗಳ ಜೊತೆ, ನಮ್ಮ ಸುತ್ತಮುತ್ತ ಇರ್ತಾಳೆ. ಸೊ ಹಾಗಾಗಿ ಲಕ್ಷ್ಮಣ ದೇವಿ ರೂಪನ ದುರ್ಗಾದೇವಿಯು ಹೊತ್ಕೊಂಡು ಬರೋದ್ರಿಂದ ಗಾಯ್ಸ್, ನೀವು ಒಂದು ಚಿಕ್ಕ ಪರಿಹಾರನ ನೀವು ಮಾಡ್ಕೊಳ್ಬೇಕಾಗತ್ತೆ, ಸರಿನಾ. ಅದ್ರ ಜೊತೆಗೆ ನೀವು ಯಾವ ನೈವೇದ್ಯನ ಮಾಡಿದ್ರೆ ದೇವಿಗೆ ತುಂಬಾನೇ ಒಳ್ಳೇದಾಗುತ್ತೆ ಅನ್ನೋದು ಕೂಡ ನಾನು ಇವತ್ತು ಶೇರ್ ಮಾಡ್ತೀನಿ. ಏನು ಇಲ್ಲ ಗಾಯ್ಸ್, ನೀವು ಮಾಮೂಲಿ ಎದ್ದೇಳ್ತೀರಾ ಅಲ್ವಾ, ಎದ್ದು ಪೂಜೆ ಎಲ್ಲ ಮಾಡಿಬಿಟ್ಟು ನೀವು ಮನೇಲೆಲ್ಲ ಪೂಜೆ ಮಾಡ್ತೀರಾ, ಪೂಜೆ ಎಲ್ಲ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತೀರಾ ಅಲ್ವಾ. ಹಾಗೆ ಗೈಸ್, ಇನ್ನೊಂದೇನೆಂದರೆ, ಈ ನವರಾತ್ರಿನಲ್ಲಿ 3 ಸಲ, ಅಂದರೆ 3 ಟೈಮ್ ಪೂಜೆನ ಮಾಡಬೇಕಾಗತ್ತೆ. ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ, ಖಂಡಿತ ಅಂದರೆ ಸಂಜೆ, ಓಕೆನಾ. ಖಂಡಿತವಾಗ್ಲೂ ನೀವು ಪೂಜೆನ ಮಾಡಲೇಬೇಕು. ಬಟ್ ಕೆಲಸಕ್ಕೆಲ್ಲ ಹೋಗ್ತಾ ಇರ್ತಾರಲ್ವಾ, ಸೊ ಅವರು ಮಧ್ಯಾಹ್ನ ಅಂತೂ ಮಾಡ್ಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನೀವು ಬೆಳಿಗ್ಗೆ ಇಲ್ಲ ಸಂಜೆ ಮಾಡ್ಕೊಳ್ಬಹುದು. ಈಗ ಬೆಳಿಗ್ಗೆ ಎಲ್ಲ ಪೂಜೆ ಮಾಡ್ತೀರಾ ಅಲ್ವಾ, ಪೂಜೆ ಎಲ್ಲ ಮಾಡಾದ್ಮೇಲೆ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ನಿಮ್ಮ ನಿಯರ್ ಯಾವುದಾದ್ರೂ ಟೆಂಪಲ್ ಅಂತಂದರೆ, ಈಗ ಕಾಳಿಕಾಂಬ ಟೆಂಪಲ್ ಆಗಿರಬಹುದು, ಇಲ್ಲ ದುರ್ಗಾ ಪರಮೇಶ್ವರಿ ಟೆಂಪಲ್ ಆಗಿರಬಹುದು, ಇಲ್ಲ ಚಾಮುಂಡೇಶ್ವರಿ ಟೆಂಪಲ್ ಆಗಿರಬಹುದು, ಆಯಿತಾ. ಆ ದೇವಿ ಸನ್ನಿಧಾನಕ್ಕೆ ಹೋಗ್ಬಿಟ್ಟು ನೀವು ಒಂದು ಕೆಲವು ಕೆಂಪು ಹೂಗಳನ್ನ, ಕೆಂಪು ಬಣ್ಣಗಳಿರುವಂಥ ಹೂಗಳನ್ನ ನೀವು ದೇವಿಗೆ ಸಮರ್ಪಿಸಬೇಕು, ಆಯಿತಾ. ಅಲ್ಲಿ ಕೊಟ್ಟು ದೇವಿಗೆ, ಅಲ್ಲಿಂದ ನೀವು ಒಂದು ಅರಿಶಿನ ಮತ್ತು ಕುಂಕುಮ ಸಿಗುತ್ತಲ್ವಾ, ಆ ಅರಿಶಿನ ಕುಂಕುಮನ ನೀವು ತೊಗೊಂಡು ಮನೆಗೆ ಬರಬೇಕಾಗತ್ತೆ, ಸರಿನಾ. ನೀವೇನು ಬೇರೆ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಆ ಹೂವನ್ನ ನೀವು ದೇವಿಗೆ ಕೊಟ್ಬಿಟ್ಟು ಅರಿಶಿನ ಮತ್ತು ಕುಂಕುಮನ ನೀವು ತೊಗೊಂಡು ಬಂದು ಮನೆಗೆ ನಿಮ್ಮ ಮನೆಯಲ್ಲಿರುವಂಥ ಅರಿಶಿನ ಕುಂಕುಮ ಜೊತೆಗೆ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಬಿಟ್ಟು ನೀವು ದೇವರ ಮುಂದೆ ಇಟ್ಬಿಟ್ಟು ಅದಕ್ಕೆ ಹೂವನ್ನ ಮುಡಿಸ್ಬಿಟ್ಟು ಗಂಧದ ಕಡಿ ಬೆಳಗಬೇಕು, ಹಾಗೆಯೇ ಕರ್ಪೂರನ ಬೆಳಗಬೇಕು, ಸರಿನಾ. ಸೊ ಇಷ್ಟೇ ಗೈಸ್, ನೀವು ತಲೆ ಕೆಡಿಸ್ಕೋಬೇಡಿ, ಇಷ್ಟು ಮಾಡ್ಕೊಂಡು ಬನ್ನಿ. ಇದನ್ನ ಮತ್ತು ಅರಿಶಿನ ಮತ್ತು ಕುಂಕುಮನ ತಂದುಬಿಟ್ಟು ನಿಮ್ಮ ಮನೇಲಿರುವಂಥ ಅರಿಶಿನ ಕುಂಕುಮನ ಸ್ವಲ್ಪ ಸೇರಿಸಿ ಪೂಜೆನ ಮಾಡ್ಕೊಂಡು ಬನ್ನಿ. ನಿಜವಾಗ್ಲೂ ದೇವರು ನಿಮಗೆ, ಅಂದರೆ ಕೂಷ್ಮಾಂಡ ದೇವಿಯು ನಿಮಗೆ ಒಲಿತಾಳೆ. ಅದನ್ನು ನೀವು ಮಾಡೋದ್ರಿಂದ ಒಲಿದು ನಿಮಗೆ ಒಂದು ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಹಾಗೆಯೇ ನಿಮ್ಮ ಬಾಳಿನಲ್ಲಿ ಏನಾದರೂ ಕತ್ತಲೆ ಇದ್ದರೆ ಕತ್ತಲೆನ ಕಳೀತಾಳೆ. ಹಾಗೆಯೇ ಒಂದು ಸಂಪತ್ತು ಅನ್ನೋದು ವೃದ್ಧಿ ಆಗುತ್ತೆ. ಹಣಕಾಸಿನ ಸಮಸ್ಯೆ ಇದ್ದರೆ ನಿಜವಾಗ್ಲೂ ಅದು ಕ್ಲಿಯರ್ ಆಗೇ ಆಗುತ್ತೆ, ಓಕೆನಾ. ಒಮ್ಮೆ ಟ್ರೈ ಮಾಡಿ, ಬೇಕಾದರೆ ಇದನ್ನು ನಿಜವಾಗ್ಲೂ ಒಳ್ಳೇದಾಗೇ ಆಗುತ್ತೆ.
ಯಾಕಂದರೆ ನಾನು ಕೂಡ ಅದನ್ನು ಲಾಸ್ಟ್ ಇಯರ್ ಮಾಡಿದ್ದೆ ಆಯಿತಾ. ಲಾಸ್ಟ್ ಇಯರ್ ಮಾಡಿದ್ಮೇಲೆ ನನಗೂ ಕೂಡ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಿಮಗೆ ಒಂದು ಯೂಸ್ಫುಲ್ ಆಗುತ್ತಲ್ವಾ, ಒಂದು ಈಗ ನಮ್ಮ ಕಡೆಯಿಂದ ನಿಮ್ಗೆ ಏನೋ ಒಂದು ಒಳ್ಳೇದಾಗುತ್ತೆ ಅಂತಂದರೆ ಅದನ್ನು ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ. ಈಗ ದೇವರೇ ನನ್ನ ಕಡೆಯಿಂದ ನಿಮಗೆ ಹೇಳಿಸ್ತಾ ಇರ್ಬೋದು ಅಲ್ವಾ. ಸೊ ಯಾರಿಗೂ ಗೊತ್ತು. ಹಾಗಾಗಿ ಈ ಪೂಜೆನ ಮಾಡಿ ನಿಜವಾಗ್ಲೂ ದೇವರು ಒಲಿತಾಳೆ. ನಿಮ್ಮ ಮನೇಲಿರುವಂಥ ಆರೋಗ್ಯ ಸಮಸ್ಯೆ ಅಂತೂ ನಿಜವಾಗ್ಲೂ ಕ್ಲಿಯರ್ ಆಗೇ ಆಗುತ್ತೆ. ನನಗೂ ಕೂಡ ಅದೇ ರೀತಿ ಪ್ರಾಬ್ಲಮ್ ಆಗಿತ್ತು ಲಾಸ್ಟ್ ಇಯರು. ನಾನು ಈ ಪೂಜೆ ಮಾಡಿದ್ಮೇಲೆ ನನಗೆ ತುಂಬಾ ಒಳ್ಳೇದಾಯಿತು. ಅದು ನಾನು ಅರಿಶಿನ ಮತ್ತು ಕುಂಕುಮನ ತಂದುಬಿಟ್ಟು ನಮ್ಮ ಮನೇಲಿರುವಂಥ ಅರಿಶಿನ ಕುಂಕುಮನ ಸೇರಿಸ್ಬಿಟ್ಟು ಸ್ವಲ್ಪ ಅಷ್ಟೇ ಸೇರಿಸ್ಬಿಟ್ಟು ಪೂಜೆನ ಮಾಡಿದೆ. ಸೊ ನನಗೆ ತುಂಬಾ ಆರೋಗ್ಯ ವೃದ್ಧಿ ಕೂಡ ಆಯಿತು. ಮನೆಯಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಕೂಡ ನಿಜವಾಗ್ಲೂ ಕ್ಲಿಯರ್ ಆಗೇ ಆಗುತ್ತೆ ಗೈಸ್. ಓಕೆನಾ, ಇದು ನನ್ನ ಎಕ್ಸ್ಪೀರಿಯೆನ್ಸು. ಹಾಗೆಯೇ ಗೈಸ್ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಚಾನಲ್ನಲ್ಲಿ ಬಂದು ನನ್ನ ಎಕ್ಸ್ಪೀರಿಯೆನ್ಸ್ ಹಾಗೆಯೇ ನನ್ನ ಸುತ್ತಮುತ್ತ ಇರುವಂಥ ಜನಗಳು ಅಂದರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು, ಹಾಗೆಯೇ ನನ್ನ ಫ್ರೆಂಡ್ಸ್ಗಳಾಗಿರಬಹುದು, ಅವರ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ನನ್ನ ಮೇಲೆ ಅಂದರೆ ನಾನು ಒಂದ್ಸಲ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಅದರಲ್ಲಿ ಒಳ್ಳೆ ರಿಸಲ್ಟ್ ಸಿಕ್ಕಿದ್ರೆ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡೋದು ಆಯಿತಾ. ಸುಮ್ಮನೆ ಏನೇನೋ ಹೇಳೋದಿಲ್ಲ ನಿಮಗೆ. ಯಾಕಂದರೆ ಸುಮ್ಮನೆ ಹೇಳಿಬಿಟ್ಟು ನಾನು ಹೇಳಿದ್ದನ್ನ ನೀವು ಮಾಡಿಬಿಟ್ಟು ಆಮೇಲೆ ಆಗಲಿಲ್ಲ ಅಂದರೆ ನೀವು ನನ್ನ ಬೈಕೊಳ್ಬಾರ್ದು ಅಲ್ವಾ. ಸೊ ಆ ಥರ ಏನು ಮಾಡೋದಿಲ್ಲ ನಾನು. ಆಮೇಲೆ ನನ್ನ ಚಾನಲಲ್ಲಿ ತುಂಬ ದುಡ್ಡೆಲ್ಲ ಖರ್ಚು ಮಾಡಿ ಮಾಡುವಂಥದ್ದು ಪರಿಹಾರಗಳು ಯಾವುದೂ ಇರೋದಿಲ್ಲ. ನಾವು ನಮ್ಮ ಮನೇಲಿರುವಂಥ ವಸ್ತುಗಳನ್ನ ನಾವು ಉಪಯೋಗಿಸ್ಕೊಂಡು ಪರಿಹಾರನ ಮಾಡುವ ರೀತಿನ ನಾನು ಜಾಸ್ತಿ ಹೇಳೋದು. ಓಕೆನಾ. ಸೊ ಇದನ್ನು ಒಮ್ಮೆ ಟ್ರೈ ಮಾಡಿ, ನಿಜವಾಗ್ಲೂ ಗಾಯಸ್ ಒಳ್ಳೆಯದಾಗೇ ಆಗುತ್ತೆ ಸರಿನಾ. ಕುಷ್ಮಾಂಡ ದೇವಿಗೆ ನೈವೇದ್ಯಕ್ಕೆ ಏನೇನು ಇಡ್ಬೋದು ಅಂತ ನೀವು ಕೇಳೋದಾದರೆ ಆದಷ್ಟು ಬೆಲ್ಲದಲ್ಲಿ ಮಾಡಿರುವಂಥ ಅಂದರೆ ನೈವೇದ್ಯಕ್ಕೆ ಬೆಲ್ಲದಲ್ಲಿ ಯಾವುದೇದು ಮಾಡ್ತೀರಾ, ಒಂದು ಸಜ್ಜಿಗೆ ಆಗಿರಬಹುದು, ಆ ಥರ ಬೆಲ್ಲದಲ್ಲಿ ನೀವು ನೈವೇದ್ಯಕ್ಕೆ ಏನಾದರೂ ಒಂದು ಮಾಡಿಬಿಟ್ಟು ಇಡಬೇಕಾಗತ್ತೆ ಸರಿನಾ. ಯಾಕಂದರೆ ಆ ಬೆಲ್ಲದಿಂದ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ನೀವು ಮೊಸರನ್ನ ಕೂಡ ನೈವೇದ್ಯಕ್ಕೆ ಇಡ್ಬೋದು. ಮೊಸರನ್ನ ಇಟ್ಟರು ಕೂಡ ತುಂಬಾ ತಾಯಿ ತೃಪ್ತಿಯಾಗಿ ತಿನ್ಕೊಂಡು ನಿಮಗೆ ಆಶೀರ್ವಾದ ಮಾಡಿ ಹೋಗ್ತಾಳೆ ಆಯಿತಾ. ಇದ್ರ ಜೊತೆಗೆ ಗೈಸ್ ನೀವು ಯಾವುದೇ ಕಾರಣಕ್ಕೂ ಬೆಲ್ಲದ ದೀಪದ ಆರತಿಯನ್ನು ಮಾಡೋದನ್ನ ದೇವಿಗೆ ಮರಿಬೇಡಿ ಆಯಿತಾ. ಬೆಲ್ಲದ ದೀಪದ ಆರತಿಯನ್ನು ದೇವಿಗೆ ಮಾಡೋದ್ರಿಂದ ದೇವಿ ತುಂಬಾ ಸಂತೃಪ್ತಿಗೊಳ್ತಾಳೆ ಸರಿನಾ. ಸೊ ಹಾಗಾಗಿ ಬೆಲ್ಲ ಅಂದರೆ ತುಂಬಾ ಇಷ್ಟ ದೇವಿಗೆ ಆಯಿತಾ. ಕೂಷ್ಮಾಂಡ ದೇವಿಗೆ ಬೆಲ್ಲ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಬೆಲ್ಲದಿಂದ ಈ ಥರ ಒಂದು ನೈವೇದ್ಯ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ಲದ ದೀಪಾರಾಧನೆ ಮಾಡೋದಂತೂ ದಯವಿಟ್ಟು ಮರೀಲಿಕ್ಕಂತೂ ಹೋಗಬೇಡಿ. ಹಾಗೆಯೇ ಗೈಸ್ ಇದ್ರ ಜೊತೆಗೆ ನಾನು ಹಲವಾರು ವಿಡಿಯೋನ ಹಾಕಿದ್ದೀನಿ. ಒಂದು ಅಮಾವಾಸ್ಯೆಯಲ್ಲಿ ಒಂದು ಕಲ್ಲುಪ್ಪಿನಿಂದ ನಾವು ಒಂದು ಪರಿಹಾರನ ಮಾಡಿಕೊಂಡ್ರೆ ನಿಜವಾಗ್ಲೂ ಮನೇಲಿರುವಂಥ ನೆಗೆಟಿವಿಟಿ ಆಗಿರಬಹುದು, ಹಾಗೆಯೇ ಹಣದ ಸಮಸ್ಯೆ ಆಗಿರಬಹುದು, ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಅದು ಬೇಗನೆ ಹೊರಟೋಗುತ್ತೆ ಆಯಿತಾ. ಮನೆಯಲ್ಲಿ ನೆಗೆಟಿವಿಟಿ ಅನ್ನೋದು ಬಂದುಬಿಟ್ರೆ ಗೈಸ್ ಮನೆಯೇ ಹಾಳಾಗ್ಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ಅದೊಂದು ಪರಿಹಾರ ಹೇಳಿದ್ದೀನಿ, ಅದನ್ನು ಕೂಡ ಮಾಡ್ಕೊಳ್ಳಿ. ಹಾಗೆಯೇ ಹಲವಾರು ಪರಿಹಾರನ ನಾನು ಹಾಕಿದ್ದೀನಿ. ಅಂದರೆ ಈಗ ಒಂದು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀರಾ ಅಂತ ಅಂದ್ಕೊಳ್ಳಿ, ಒಂದು ಸೈಟ್ ತೊಗೋಬೇಕು ಅಂತ ಅಂದ್ಕೊಂಡಿರ್ತೀರಾ, ಬಟ್ ನಿಮಗೆ ತೊಗೊಳಕ್ಕೆ ಆಗ್ತಾ ಇರೋದಿಲ್ಲ. ಅದಕ್ಕೂ ಕೂಡ ಒಂದು ಚಿಕ್ಕ ತಂತ್ರದ ಬಗ್ಗೆ ಹೇಳಿದ್ದೀನಿ, ಅದನ್ನು ಮಾಡಿ ನಿಜವಾಗ್ಲೂ ಹಾಗೆ ಆಗುತ್ತೆ. ಇದ್ರ ಜೊತೆಗೆ ನಾನು ಹಲವಾರು ವೀಡಿಯೋಸ್ನ ಹಾಕಿದ್ದೀನಿ. ಅದರದ್ದೆಲ್ಲಾದರೂ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ. ಒಮ್ಮೆ ಅದನ್ನು ಚೆಕ್ ಮಾಡ್ಕೊಳ್ಳಿ, ನಿಮಗೂ ಕೂಡ ಯೂಸ್ಫುಲ್ ಆಗೇ ಆಗುತ್ತೆ. ಚಿಕ್ಕ ಚಿಕ್ಕ ತಂತ್ರಗಳನ್ನ ಮಾಡ್ಕೊಳ್ಳೋದ್ರಿಂದ ನಾವೇನು ಕಳ್ಕೊಳ್ಳೋದಿಲ್ಲ ಅಲ್ವಾ. ಈಗ ನಮ್ಮ ಮನೆಯಲ್ಲಿ ಒಂದು ಕಷ್ಟ ಇದೆ, ಒಂದು ಸಮಸ್ಯೆ ಬರ್ತಾ ಇದೆ ಅಂತಂದರೆ ಕೆಲವೊಂದು ಪರಿಹಾರಗಳಿರುತ್ತೆ ಗೈಸ್ ಆಯಿತಾ. ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಯಾವುದೇ ಕೆಲಸ ಯಾವುದೇ ಪೂಜೆ ಮಾಡಬೇಕಾದ್ರೆ ಇದನ್ನೆಲ್ಲ ಮಾಡಬೇಕಾದ್ರೆ ಇದನ್ನು ಮಾಡಿದ ತಕ್ಷಣ ನಮ್ಮ ಕಷ್ಟ ಹೊರಟೋಗ್ಬಿಡುತ್ತಾ ಅಂತ ನೀವು ಕೇಳ್ಬೋದು. ಒಮ್ಮೆ ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ. ಟ್ರೈ ಮಾಡಿದ್ರೆ ನಮಗೆ ಒಳ್ಳೇದಾಗುತ್ತೆ ಅಂತ ಅಂದರೆ ನಾವು ಮಾಡೋದ್ರಲ್ಲಿ ಅದನ್ನು ಏನೂ ತಪ್ಪಿಲ್ಲ. ಸೊ ಹಾಗಾಗಿ ಇದನ್ನು ಒಮ್ಮೆ ಟ್ರೈ ಮಾಡಿ ಒಂದು ನಂಬಿಕೆ ಅನ್ನೋದನ್ನ ಇಟ್ಕೋಬೇಕು. ನೀವು ಈ ಪರಿಹಾರಗಳೆಲ್ಲ ಮಾಡಬೇಕಾದ್ರೆ ನೀವು ಒಂದು ನಂಬಿಕೆ ಅನ್ನೋದನ್ನ ಇಟ್ಕೊಂಡು ನೀವು ಮಾಡ್ತಾ ಬನ್ನಿ, ನಿಜವಾಗ್ಲೂ ಅದು ಸಕ್ಸಸ್ಫುಲ್ ಆಗೇ ಆಗುತ್ತೆ ಸರಿನಾ. ಹಾಗೆ ಓಕೆ ಗೈಸ್, ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೇನಾದರೂ ಒಂಚೂರು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಒಂದು ಸಬ್ಸ್ಕ್ರೈಬ್ ಮತ್ತು ಒಂದು ಲೈಕ್ ಕೊಡೋದ್ರಿಂದ ನೀವೇನು ಕಳ್ಕೊಳ್ಳಲ್ಲ ಅಲ್ವಾ. ಸೊ ನಾವು ಏನೂ ಕಳ್ಕೊಳ್ಳಲ್ಲ, ನೀವು ಏನೂ ಕಳ್ಕೊಳ್ಳಲ್ಲ. ಸೊ ಹಾಗಾಗಿ ಒಂದು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಹಾಗೆಯೇ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಸಿ ಯು, ಟೇಕ್ ಕೇರ್.